ಪೋಷಕರ ಮೇಲೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಗರಂ ಆಗಿದ್ದಾರೆ. ಮಕ್ಕಳ ವಯೋಮಿತಿ ಗೊಂದಲದ ಬಗ್ಗೆ ಭೇಟಿಗೆ ಬಂದಿದ್ರು ಪೋಷಕರ ಜೊತೆಗೆ ಮಾಧ್ಯಮದವರು ಬಂದಿದ್ರು. ಇದನ್ನ ನೋಡಿದ ತಕ್ಷಣ ಸಚಿವರು ಗರಂ ಆಗಿದ್ದಾರೆ. ಮಾಧ್ಯಮದವರನ್ನ ಯಾಕೆ ಕರ್ಕೊಂಡು ಬಂದ್ರಿ ಅಂತ ಕಿಡಿಕಾರಿದ್ದಾರೆ. ಪೋಷಕರ ಜೊತೆಗೆ ಮಾಧ್ಯಮ ಬಂದರೆ ಅದು ರಬ್ಬಿಶ್ ಅಂತೆ ಸಚಿವರಿಗೆ. ಓಹೋ, ಸಚಿವರು ಬನ್ನಿ ಸುದ್ದಿಗೋಷ್ಠಿ ನಡೆಸೋಣ ಅಂತ ಕರೆದಾಗ ಬರಬೇಕು ಮಾಧ್ಯಮದವರು. ಕಷ್ಟ ಏನು ಅಂತ ಕೇಳೋದಕ್ಕೆ ಬಂದಾಗ ರಬ್ಬಿಶ್ ಇದು. ಕರ್ಕೊಂಡ್ಬಂದ್ರೆ ಅವ್ರನ್ನ ಇಂಟರ್ವ್ಯೂ ಮಾಡಿ ಅಲ್ಲ ಅವರನ್ನ ಇಂಟರ್ವ್ಯೂ ಮಾಡಿ. ಯು ಪೀಪಲ್ ಹ್ಯಾವ್ ಕಾಲ್ಡ್ ದೆಮ್. Media do all this rubbish in my house, not at all. ಅವ್ರು ಕರ್ಕೊಂಡು ಬಂದ್ರೆ ಅವ್ರನ್ನ ಇಂಟರ್ವ್ಯೂ ಮಾಡಿ ಅಲ್ಲ ಅವರನ್ನ ಇಂಟರ್ವ್ಯೂ ಮಾಡಿ. ಯು ಪೀಪಲ್ ಹ್ಯಾವ್ ಕಾಲ್ಡ್ ದೆಮ್. Media do all this rubbish in my house, not at all. ಅವ್ರು ಕರ್ಕೊಂಡು ಬಂದ್ರೆ ಅವ್ರನ್ನ ಇಂಟರ್ವ್ಯೂ ಮಾಡಿ ಅಲ್ಲ ಅವರನ್ನ ಇಂಟರ್ವ್ಯೂ ಮಾಡಿ. ಯು ಪೀಪಲ್ ಹ್ಯಾವ್ ಕಾಲ್ಡ್ ದೆಮ್. ನೋಡಿ, ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ರೀ. ಯಾವತ್ತೋ ಬರುತ್ತೆ, ಯಾವತ್ತೋ ಹೋಗುತ್ತೆ. ಆದರೆ ಈ ಥರದ ದರ್ಪ ಮಾತುಗಳು, ದುರಹಂಕಾರ ಇದೆಯಲ್ಲ, ಇದು ಯಾವತ್ತಿಗೂ ಶಾಶ್ವತವಾಗಿ ಉಳಿಯೋದಿಲ್ಲ. ಸಚಿವರೇ, ಇವತ್ತು ಯಾರು ಬಂದಿದ್ರು? ಪೋಷಕರು ಬಂದಿದ್ರು ನಿಮ್ಮನ್ನು ಮೀಟ್ ಮಾಡೋದಕ್ಕೆ. ಯಾಕೆ? ಅವ್ರದ್ದೊಂದಷ್ಟು ಕಷ್ಟಗಳಿದ್ದು. ಅವ್ರ ಜೊತೆ ಮಾಧ್ಯಮದವ್ರು ಬರಬಾರ್ದಾ? ಅದಕ್ಕೆ ರಬ್ಬಿಶ್ ಅನ್ನೋದಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.